ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮ್ಮ ಮನೇಲಿ ಇವ್ರಿಗೆ ಸೋರೆಕಾಯಿ ಪಲ್ಯ ಅಂದರೆ ಎಷ್ಟಿಷ್ಟ. ನಾನಿದ್ರೆ ಮಾಡಾಕ್ತಾ ಇದ್ದೆ. ಪಾಪ ಏನು ಊಟ ಮಾಡ್ತಾರೋ ಏನು. ಹೌದು, ಊಟಕ್ಕಿಲ್ಲೇ ಬನ್ನಿ ಅಂತ ಕರೆದ್ರೆ ಹೇಗಿರುತ್ತೆ? ಲಕ್ಷ್ಮಿ, ರೀ, ಎಲ್ಲಿದ್ದೀರಾ? ಯಾಕೆ ಲಕ್ಷ್ಮಿ ಸ್ವಲ್ಪ ಹೊರಗಡೆ ಬಂದಿದ್ದೆ? ಏನಿಲ್ಲ, ಇವತ್ತು ನಿಮ್ಗೆ ಇಷ್ಟವಾದ ಸೋರೆಕಾಯಿ ಪಲ್ಯ ಹೆಸರು ಬೇಳೆ ತವೆ ಮಾಡ್ತಾ ಇದ್ದೆ. ಅದಕ್ಕೆ ಊಟಕ್ಕಿಲ್ಲೇ ಬಂದರೆ ಚೆನ್ನಾಗಿರುತ್ತೆ ಅಂತ ಕರಿಯಕ್ಕೆ ಫೋನ್ ಮಾಡಿದೆ ರೀ. ಲಕ್ಷ್ಮಿ, ನಾನು ಯಾವುದೋ ಕೆಲಸದ ಮೇಲೆ ಹೊರಗಡೆ ಬಂದಿದ್ದೀನಿ ಲಕ್ಷ್ಮಿ. ಹೌದಾ? ವಾಪಸ್ ಬರೋದು ತುಂಬ ತಡ ಆಗತ್ತೀನ್ರಿ? ಹೌದು ಲಕ್ಷ್ಮಿ, ನಾನು ಸ್ವಲ್ಪ ತುಮಕೂರಿಂದ ಹೊರಗಡೆ ಬಂದ್ಬಿಟ್ಟಿದ್ದೀನಿ. ನೀನು ಇನ್ನೊಂದ್ಸಲ ಮಾಡ್ತೀಯಲ್ಲ, ಅವಾಗ ಖಂಡಿತ ಬರ್ತೀನಿ. ನೋಡು, ನಾನು ಬಂದಿಲ್ಲ ಅಂತ ನೀನು ಬೇಜಾರು ಮಾಡ್ಕೋಬಾರ್ದು. ಏನೋ ಕೆಲಸ ನೋಡ್ತಾ ಇದ್ದೀನಲ್ಲ ಲಕ್ಷ್ಮಿ. ನೀನು ಊಟ ಮಾಡೋದು ಮರಿಬೇಡ. ನಾನು ಕೆಲಸ ಮುಗಿದ್ಮೇಲೆ ನಿನಗೆ ಫೋನ್ ಮಾಡ್ತೀನಿ. ಸರಿ, ಊಟ ಮಾಡು. ಸರಿ. ಏನು ಅಡುಗೆ ಮಾಡ್ತಾ ಇದ್ದೀರಾ ಅತ್ತೆ? ಸೋರೆಕಾಯಿ ಪಲ್ಯ ಹೆಸರು ಬೇಳೆ ತವೆ ಮಾಡೋಣ ಅಂತ. ಇದೆಲ್ಲ ನಮಗೋಸ್ಕರ ಮಾಡ್ತಾ ಇದ್ದೀರಾ ಅಥವಾ ಮಾವನ್ಗಿಷ್ಟ ಅಂತ ಮಾಡ್ತಾ ಇದ್ದೀರಾ? ಅತ್ತೆ, ನೀವು ಆ ಮನೇಲಿದ್ದಾಗ ಮಾವ ಜೊತೆಲಿದ್ರು. ಆಗ ಏನು ಬೇಕಾದರೂ ಮಾಡ್ಬೋದಾಗಿತ್ತು, ಯಾರೂ ಕೇಳೋರಿಲ್ಲ. ಆದರೆ ಇವಾಗ ಇಲ್ಲಿದ್ದೀರಾ, ನಮಗೇನು ಇಷ್ಟನೋ ಅದನ್ನು ಮಾಡಿ ಹಾಕಬೇಕು. ಹಾಗಲ್ಲಪ್ಪ ಸಿಂಚನ, ನಿಮಗೂ ಇಷ್ಟ ಆಗ್ಬೋದು ಅಂತ ಮಾಡ್ತಾ ಇದ್ದೆ. ಅದು ಹೇಗೆ ಅನ್ಕೋತೀರಾ ಅತ್ತೆ? ನನಗೆ ಫಸ್ಟ್ ಆಫ್ ಆಲ್ ಸೋರೆಕಾಯಿ ಅಂದರೆ ಅಲರ್ಜಿ. ನನಗೇನು ಇಷ್ಟನೋ ಅದನ್ನು ತಿಳ್ಕೊಳ್ಳಿ ಮೊದಲು. ಆಯ್ತಮ್ಮ, ಬೇರೆ ಏನಾದರೂ ಮಾಡ್ತೀನಿ. ಒಂದು ಅರ್ಧ ಗಂಟೆ ಲೇಟ್ ಆಗ್ಬೋದು ಅಷ್ಟೇ. ಅತ್ತೆ, ಒಂದು ಮಾತು ಹೇಳ್ತೀನಿ, ನೀವು ಎಲ್ಲಿದ್ದೀರಾ, ಯಾರ ಜೊತೆಲಿದ್ದೀರಾ ಅಂತ ಮರಿಬೇಡಿ. ದುಡ್ಡು ಕೊಟ್ಟು ತರಕಾರಿ ತರೋರು ನಾವು, ಸುಮ್ಮನೆ ಹಾಳು ಮಾಡಿಬಿಡಿ. ಲಲಿತಾ, ನೀನು ಬಯಸ್ದ ಹಾಗೆ ಒಳ್ಳೆ ದಿನದಲ್ಲಿ ನಿಶ್ಚಿತಾರ್ಥ ಫಿಕ್ಸ್ ಆಗಿದೆ. ಆಮೇಲೆ ಯಾರ್ಯಾರನ್ನ ಮುಖ್ಯವಾಗಿ ಕರಿಬೇಕು ಎಲ್ಲ ಪಟ್ಟಿ ಮಾಡಿದ್ದೀನಿ. ಯಾರ್ದಾದ್ರೂ ಹೆಸರು ಬಿಟ್ಟೋಗಿದ್ರೆ ಸೇರಿಸ್ಬಿಡು. ಆಮೇಲೆ ಏನು ಬೇಕೋ ಎಲ್ಲರೂ ಹೇಳಿ ವ್ಯವಸ್ಥೆ ಮಾಡಿಸ್ಕೊಂಡು. ಅಲ್ಲ ರೀ, ಎಲ್ಲ ಜವಾಬ್ದಾರಿನೂ ನನಗೆ ವಹಿಸ್ಕೊಟ್ಟಂಗಿದೆ. ಅಯ್ಯೋ, ನೀನು ಒಬ್ಳಿಗೆ ಎಲ್ಲೇ ವಹಿಸಿದ್ದೀನಿ. ಇದು ನನ್ನ ಮಗನ ನಿಶ್ಚಿತಾರ್ಥ. ನಾನು ಎಲ್ಲದಕ್ಕೂ ನಿಂತ್ಕೊಂಡು ಕೆಲಸ ಮಾಡ್ತೀನಿ. ಅಂದರೆ ನಿಮ್ಗೆ ಇಲ್ಲೆಲ್ಲಿ ಏನೇನು ಬೇಕು ಹೋಗಿ ತೊಗೊಂಬಿಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ತನು, ನಿಮ್ಮ ಅತ್ತೆ ಜೊತೆ ಹೋಗಿ ನಿಮ್ಗೆ ಏನೇನು ಬೇಕು ಅದೆಲ್ಲ ಪರ್ಚೇಸ್ ಮಾಡ್ಕೊಂಡ್ಬಿಡಮ್ಮ. ಸರಿ ಮಾವ. ಅರೆ, ಹೇಗೆ ನಾಚ್ಕೋತಾ ಇದ್ದಾಳೆ ನೋಡು. ಇಷ್ಟು ದಿನ ಒಟ ಅಂತ ಮಾತಾಡ್ತಿದ್ದವಳು ನಿಶ್ಚಿತಾರ್ಥ ಅಂದ ತಕ್ಷಣ ನಾಚಿ ನೀರಾಗ್ತಿದ್ದಾಳೆ. ಅದಕ್ಕೆ ದೊಡ್ಡವ್ರು ಹೇಳೋದು, ಹೆಣ್ಣಿಗೆ ನಾಚಿಕೆ ಅನ್ನೋದು ಒಡವೆ ಇದ್ದ ಹಾಗೆ ಅಂತ. ಅಲ್ಲ ರೀ, ಅವಳು ಯಾಕೆ ನನ್ನ ಜೊತೆ ಶಾಪಿಂಗ್ ಬರ್ತಾಳೆ? ಅವಳು ಗಂಡ ಆಗೋನ್ ಜೊತೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರ್ತಾಳೆ. ಲಲಿತಾ, ಆಮೇಲೆ ಈ ತಿಂಗಳು 30ನೇ ತಾರೀಕು ಎಂಗೇಜ್ಮೆಂಟ್ಗೆ ದಿನ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನಮಗೆ ಕೆಲಸಗಳು ಮಾಡೋದಕ್ಕೆ ಹೆಚ್ಚು ದಿನ ಉಳಿದಿಲ್ಲ. ಎಲ್ಲರೂ ಸೇರಿ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಡಿ. ಆಮೇಲೆ ಲಲಿತಾ, ಈ ಪಟ್ಟಿನ ಚೆಕ್ ಮಾಡಿ ಯಾರನ್ನ ಕರಿಬೇಕು ಎಲ್ಲ ಇನ್ನೊಂದ್ಸರಿ ನೋಡ್ಬಿಡು, ಆಯ್ತಾ? ವಿಶ್ವ, ನಾವೆಲ್ಲ ಎಂಗೇಜ್ಮೆಂಟ್ ಕುರಿತು ಒಟ ಅಂತ ಮಾತಾಡ್ತಿದ್ದೀವಿ. ನೀನ್ ಯಾಕೋ ಆಕಾಶ ತಲೆ ಮೇಲೆ ಬಿದ್ದ ಕೂತಿದ್ಯಾ? ಏನಾಯ್ತು? ಏನೂ ಇಲ್ಲಪ್ಪ. ಯಾಕೋ ವಿಶ್ವ, ಈ ಎಂಗೇಜ್ಮೆಂಟ್ ನಿನ್ಗೆ ಇಷ್ಟ ಇಲ್ವಾ?
ಹಾಗೆಲ್ಲ ಏನೂ ಇಲ್ಲಮ್ಮ. ನಿಮ್ಗಳಿಷ್ಟನೇ ನನ್ನ ಇಷ್ಟ. ಇದು ವಿಶ್ವನ್ ಧ್ವನಿ ಇದ್ದಾಗೆ ಇದೆಯಲ್ಲ. ನಾನು ಯಾಕೆ ಹೀಗೆಲ್ಲ ಅನ್ಕೋತಾ ಇದ್ದೀನಿ? ಇಷ್ಟು ದಿವಸದಿಂದ ಇಲ್ಲೇ ಇದ್ದೀನಿ, ಅವನೇ ಆಗಿದ್ದೀರಾ ನನಗೆ ಗೊತ್ತಾಗ್ತಾ ಇರಲಿಲ್ವಾ? ಅಯ್ಯೋ, ಹೌದು ವೆಂಕಿ, ಆಪ್ರೇಷನ್ ಮಾಡುವಾಗ ಅವಂಗೆ ಏನಾಯ್ತದೋ ಏನೋ ಅಂತ ಸಾನೇ ಭಯ ಆಗಿತ್ತು. ಆದರೆ ಈಗ ಅವನ ಮುಖ ನೋಡ್ತಿದ್ರೆ ನನಗೆ ಖುಷಿ ಆಯ್ತೈತೆ. ವೆಂಕಿ, ನಾನು ನಿನ್ಗೆ ಎಷ್ಟು ದಪ್ಪ ಹೇಳಿವ್ನಿ, ಈ ವಯಸ್ಸಾಗೆ ನನಗೆ ಆಪ್ರೇಷನ್ ಮೇಲೆ ಆಪ್ರೇಷನ್ ಮಾಡಿಸ್ಕೊಂಡು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಕಣಪ್ಪ. ಅದಲ್ಲದೆ ಈಗ ನನಗೆ ಕಣ್ಣು ಬಂದು ತಾನೇ ಏನಾಗಬೇಕಾಗದೆ ಹೇಳು. ಈಗ ನನಗಾಗಿರೋ ಆಪರೇಷನ್ ಖರ್ಚು ಎಷ್ಟಾಗಿದೆ ಅಂತ ನನಗೆ ಗೊತ್ತಿಲ್ಲ. ಇವಾಗ ಮತ್ತು ಕಣ್ಣು ಆಪರೇಷನ್ಗೆ ದುಡ್ಡು ಎಲ್ಲಿಂದ ತರ್ತೀಯ ಹೇಳು? ನನ್ನ ಮಾತು ಕೇಳು, ನನಗೆ ಕಣ್ಣು ಆಪರೇಷನ್ ಎಲ್ಲ ಬೇಡ ಕಣಪ್ಪ. ನೋಡು, ಈಗಾಗ್ಲೇ ನೀನು ನನ್ನ ಆಟ ಆಪರೇಷನ್ಗೆ ಅಂತ ದುಡ್ಡು ತರಕ್ ಹೋಗ್ತೀನಿ ಅಂತ ಹೇಳಿ ಜೈಲ್ಗೆ ಹೋಗಿ ಬರೋಂಗಾಯ್ತು. ವೆಂಕಿ, ನೀನು ಕಾಣಿಸ್ತಿಲ್ಲ ಅಂತ ಚಲುವಿ ಎಷ್ಟು ನೊಂದ್ಕೊಂಡಿದ್ಲು ಅಂತ ನನಗೆ ಗೊತ್ತು ಕಣಪ್ಪ. ಮತ್ತೆ ಇವಾಗ ನೀನು ದುಡ್ಡು ಹೊಂದ್ಸಕ್ಕೆ ಅಂತ ಹೋಗಿ ಏನಾರ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಗತಿ ಏನಪ್ಪ, ನೀನೇ ಹೇಳು. ವೆಂಕಿ, ಈಗಿನ ಕಾಲದಾಗೆ ಎಲ್ಲ ಸರಿ ಇದ್ರೂ ಯಾಮಾರಿಸುವಂಥವ್ರು ತುಂಬ ಜನ ಇರ್ತಾರೆ. ಅಂಥದ್ರಾಗೆ ನಿನ್ನ ಮನಸ್ಸು ಮಗುವಿನಂಥ ಮನಸ್ಸು, ನಿನಗೆ ಯಾರಾದರೂ ಯಾಮಾರಿಸ್ತಾರೇನೋ ಅಂತ ನನಗೆ ದಿಗ್ಲಾಗ್ತಾ ಇದೆ ವೆಂಕಿ. ಅದಕ್ಕೆ ವೆಂಕಿ, ನೀನು ನನಗೆ ಕಣ್ಣು ಆಪರೇಷನ್ ಮಾಡಿಸ್ದೇ ಇದ್ರೂ ಪರವಾಗಿಲ್ಲ, ನೀನು ನಮ್ಮ ಚಲ್ವಿನ ನೋಡಿಕೊಂಡು ನಮ್ಮ ಮುಂದೆ ಹಿಂಗೆ ಇದ್ಬಿಡಪ್ಪ, ನನಗಷ್ಟೇ ಸಾಕು. ವೆಂಕಿ, ಲಕ್ಷ್ಮೀ